ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೀಕ್ಷಾದು ಮೊದಲನೇ ದಿನದ ಜಿಮ್ನಾಸ್ಟಿಕ್ ಕ್ಲಾಸ್. ಎಲ್ಲರೂ ಜಾಗಿಂಗ್ ಮಾಡ್ತಾಯಿದ್ರು. ಜಾಗಿಂಗ್ ಮಾಡಮ್ಮ ಅಂತ ಅಂದರೆ ನೋಡಿ ಅಲ್ಲಿ ಎಲ್ಲೋ ಕಾರ್ನರ್ಗೆ ಹೋಗಿ ಏನೇನೋ ಮಾಡ್ತಾಯಿದ್ದಾರೆ. ಕೊನೆಗೆ ಕರ್ಕೊಂಡು ಬಂದು ಅವ್ರ ಕೋಚು ನಿಲ್ಲಿಸಿ ಎಕ್ಸಸೈಸ್ ಮಾಡಪ್ಪ ಅಂತ ಹೇಳಿದ್ರು. ಹಾಗೋ ಹಿಂಗೋ ನಿಂತ್ಕೊಂಡು ಫಸ್ಟ್ ಟೈಮ್ ಶಿ ಈಸ್ ಡೂಯಿಂಗ್ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ರು. ನನಗೂ ನೋಡಿ ತುಂಬ ಖುಷಿ ಆಯಿತು. ಎಕ್ಸಸೈಸ್ ಎಲ್ಲ ಆಯಿತು. ಜಂಪ್ ಮಾಡಿ ಅಂತ ಹೇಳಿದ್ರು. ಜಂಪಿಂಗ್ ಮಾಡಿದ್ರು. ಜಂಪಿಂಗೆಲ್ಲ ಆಗಿ ಯೂಶ್ವಲಿ ಏನೇ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ವಾರ್ಮಪ್ ಅಂತ ಮಾಡ್ತೀವಿ. ಅದಾದಮೇಲೆ ನಾನು ಯಾಕೆ ಈ ವಿಡಿಯೋ ಮಾಡಿರೋದಂದರೆ, ಜಿಮ್ನಾಸ್ಟಿಕ್ ಅನ್ನೋದು ಇಟ್ಸ್ ಅ ವೆರಿ ಫ್ಲೆಕ್ಸಿಬಲ್ ಆಗುತ್ತೆ ಬಾಡಿ. ಮತ್ತು ನೀವು ಯಾವುದೇ ಥರದ ಇನ್ ಫ್ಯೂಚರ್ ಗೇಮ್ ಮಾಡಿದ್ರೂ ತುಂಬ ಒಳ್ಳೆಯದು. ಸೊ ನನ್ನ ಸಜೆಷನ್ ಅಂದರೆ ಚಿಕ್ಕ ಮಕ್ಕಳಿಂದನೇ ಹಾಕಿ. ಇವಾಗ 3+ ಎಲ್ಲ ಕಡೆ ತೊಗೊತಾರೆ. ಯಾವುದೇ ಒಂದು ಸ್ಪೋರ್ಟ್ಸ್ಗಾಗ್ಬೋದು. ಸ್ವಿಮ್ಮಿಂಗ್ ಇಟ್ಸ್ ಕಾಮನ್. ಸ್ವಿಮ್ಮಿಂಗು, ಅಥ್ಲೆಟಿಕ್ಸು, ಬೇರೆ ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿ ವರ್ಷ ಆಗಿರಬೇಕು, 6+ ಅಂತ ಹೇಳ್ತಾರೆ. ಬಟ್ ಜಿಮ್ನಾಸ್ಟಿಕ್ಕೇ ಯಾಕೆ ಹಾಕಿ ಅಂತ ನಾನು ಹೇಳೋದಾದರೆ, ಈಗ ಜಿಮ್ನಾಸ್ಟಿಕ್ಕಿಂದ ಎಲ್ಲ ತರಹ ಸ್ಪೋರ್ಟ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ನನ್ನ ಮಗಳು ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತಾಯಿದ್ದೆ. ಫಾರ್ ದ ಫಸ್ಟ್ ಟೈಮ್ ಶಿ ಈಸ್ ಡೂಯಿಂಗ್ ಇಟ್. ನಾನೇ ನೋಡಿ ತುಂಬ ಆಶ್ಚರ್ಯ ಆಯಿತು. ಸೊ ನೋಡಿ, ಆ ಕಡೆ ಇರೋ ಹುಡುಗಿ, ಐ ಥಿಂಕ್ ಶಿ ಈಸ್ ಕಮ್ಮಿಂಗ್ ಫ್ರಮ್ ಲಾಸ್ಟ್ 1 ಮಂತ್. ಆ ಹುಡುಗಿ ಜೊತೆನೇ ನನ್ನ ಮಗಳು ಆ ಹುಡುಗಿ ಹೆಂಗೆ ಮಾಡ್ತಾಯಿಲ್ಲ ಹಾಗೆ ಮಾಡಿದ್ಳು. ನನಗೆ ಈ ಆ್ಯಂಬಿಯನ್ಸ್ ಅಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಐ ಫೀಲ್ ಲೈಕ್ ಯಾವುದೋ ಬೇರೆ ಕಂಟ್ರಿನಲ್ಲಿರೋ ಥರ ಫೀಲ್ ಆಗುತ್ತೆ. ಅಷ್ಟು ಸಖತ್ತಾಗಿದೆ. ಆ್ಯಂಬಿಯನ್ಸು ಚೆನ್ನಾಗಿದೆ. ಕೋಚಸ್ಸು ಪರ್ಸ್ನಲ್ಲಿನೂ ಕೂಡ ಚೆನ್ನಾಗಿ ನೋಡ್ಕೊತಾರೆ ಮಕ್ಕಳಿಗೆ. ಯಾವುದೇ ಥರದ ಬೇಜಾರಾಗಲ್ಲ ಮಕ್ಕಳಿಗೆ. ಆಲ್ಮೋಸ್ಟ್ 1 hour ಫುಲ್ಲು ಎಂಗೇಜ್ ಇರ್ತಾರೆ. ಜಿಮ್ನಾಸ್ಟಿಕ್ ಬಗ್ಗೆ ಹೇಳಬೇಕಂದ್ರೆ ಜಿಮ್ನಾಸ್ಟಿಕ್ ಯಾಕೆ ಹಾಕಿ ಅಂದರೆ ಡೆವಲಪ್ ಆಗುತ್ತೆ. ಫಿಸಿಕಲಿ ಸ್ಕಿಲ್ಸ್ ಡೆವಲಪ್ ಆಗುತ್ತೆ, ಸ್ಟ್ರೆಂತ್ ಆಗುತ್ತೆ ಬಾಡಿ, ಫ್ಲೆಕ್ಸಿಬಿಲಿಟಿ ಬರುತ್ತೆ, ಬ್ಯಾಲೆನ್ಸ್ ಆ್ಯಂಡ್ ಕಂಡೀಷನ್ ಆಗಿರುತ್ತೆ ಬಾಡಿ. ಮತ್ತು ಮೇನ್ ಇಂಪಾರ್ಟೆಂಟ್ ಥಿಂಗ್, ಮೆಂಟಲಿ ಆ್ಯಂಡ್ ಫಿಸಿಕಲಿ ಗ್ರೋತ್ ಆಗುತ್ತೆ. ಹಾಗೆ ಥ್ರೂ ಡಿಸಿಪ್ಲಿನ್ ಕೂಡ ಚೆನ್ನಾಗಿ ಕಲಿತಾರೆ ಮಕ್ಕಳು. ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ನನ್ನ ಸಜೆಷನ್, ಆದಷ್ಟು ಮಕ್ಕಳಿಗೆ ಬ್ಯುಸಿಯಾಗಿಡಿ. ಯಾಕೆಂದರೆ ಮನೇಲಿದ್ದರೆ ಎಲ್ಲರಿಗೂ ಗೊತ್ತು, ಇಲ್ಲ ಫೋನಲ್ಲಿ ಬ್ಯುಸಿ ಇರ್ತಾರೆ, ಇಲ್ಲ ಟಿ ವಿನಲ್ಲಿ ಬ್ಯುಸಿ ಇರ್ತಾರೆ. ನೀವು ಸ್ಕ್ರೀನಿಂದ ಹೊರಗಡೆ ಇಡಬೇಕಂದ್ರೆ ಮಕ್ಕಳಿಗೆ ಆದಷ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ ಹಾಕಿ. ಅದು ಯಾವುದೇ ಇರ್ಬೋದು, ಜಿಮ್ನಾಸ್ಟಿಕ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರ್ಬೋದು. ಅವ್ರಿಗೆ ಯಾವ್ದು ಇಷ್ಟ ಇದೆ ಚಿಕ್ಕ ವಯಸ್ಸಲ್ಲೇ ಹಾಕಬೇಕಲ್ಲ ಫ್ರೆಂಡ್ಸ್. ಯಾಕೆಂದರೆ ದೊಡ್ಡವರಾದಮೇಲೆ ಇದ್ದಿದ್ದೆ ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊಂಡು ಹೋಗ್ತಾರೆ. ಬಿಕಾಸ್ ಎಲ್ಲ ಆಯಿತು, ಎಂಡ್ ಆಫ್ ದ ಡೇ ನನ್ನ ಮಗಳಿಗೆ ಸ್ಟ್ರೆಚಿಂಗ್ ಸೆಷನ್ ನಡೀತಾ ಇದೆ. ಅವ್ರ ಕೋಚು ಓಕೆ ಸ್ಟ್ರೆಚ್ ಮಾಡಮ್ಮ ಅಂತ ಎಷ್ಟು ಟಕ 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 ಅಂತ ಸ್ಟ್ರೆಚ್ ಮಾಡಿ ಬಿಸಾಕ್ತಾರೆ ನೋಡಿ. ಕಾಲು ನಿಡಿ ಅಂತ ಹೇಳಿದ್ರು, ಸ್ಟ್ರೆಚ್ ಮಾಡಿದ್ಲು ನನ್ನ ಮಗಳು. ಹಂಗೆ ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿದ್ರು. ಹಂಗೆ ಕಾಲನ್ನ ಸ್ವಲ್ಪ ನೋಡಿ ಬೆಂಡ್ ಮಾಡ್ತಾರೆ, ಎಷ್ಟು ನೀಟಾಗಿ ಬೆಂಡ್ ಮಾಡಿ, ಮತ್ತು ಕಾಲು ಫೋಲ್ಡ್ ಮಾಡಿ, ವೈಡ್ ಮಾಡಿ, ಫೋಲ್ಡ್ ಮಾಡಿ, ಮತ್ತು ಹಾಕಿ ಡಬಕ್ ಅಂತ ಆಯ್ತಮ್ಮ ಹೋಗಮ್ಮ ಗುಡ್ ಬಾಯ್ ಅಂತ ಹೇಳಿ ಟಾಟಾ ಬಾಯ್ ಮಾಡಿ ಕಳಿಸ್ತಾರೆ. ಬರ್ತಾ ನನ್ನ ಮಗಳು, ಅಮ್ಮ ನನಗೆ ಏನಾದ್ರು ಕೊಡಿಸು ಅಂತ ಹೇಳಿ ಹೋಳಿಗೆ ಮನೆ ಹತ್ರ ಸ್ಟಾಪ್ ಮಾಡಿ ಹೋಳಿಗೆ ತಿನ್ಕೊಂಡು ಬ್ಯಾಕ್ ಟು ಹೋಮ್.